ಜೈ ಶ್ರೀ ಗುರುದೇವ್. ಹಲೋ ಕಿಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾನು ನಿಮಗೆ ಮೃಗಾಲಯದಲ್ಲಿ ಒಂದು ದಿನ ಪಾಠವನ್ನು ಅರ್ಧಕ್ಕೆ ಮಾಡಿದೆ. ಈಗ ಇವತ್ತು ಮುಂದುವರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆದರ್ಶ್, ರೇವಂತ್ ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ, ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ರೇವಂತ್, ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್ ಅಂತ ರೇವಂತ್ ಕೇಳ್ತಾನೆ. ಶಿಕ್ಷಕ, ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು, ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿ, ಅಲ್ಲಿ ನೋಡ್ರೋ, ಗೊರಿಲ್ಲಾ, ಆನೆ, ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆಗಳನ್ನು, ಆಹಾ, ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು. ಶಿಕ್ಷಕಿ, ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಬೇಬಿ. ಅಲ್ಲಿ ನೋಡ್ರೋ, ಆನೆ ಹೇಗೆ ತನ್ನ ಸೊಂಡೆಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ಅಂತ ಯಾರು ಕೇಳ್ತಾಳೆ? ಬೇಬಿ ಕೇಳ್ತಾಳೆ. ನೋಡೋಣ ಇದರ ಸಾರಾಂಶವನ್ನು. ಆದರ್ಶ, ರೇವಂತು ಮೃಗಾಲಯದಕ್ಕೆ ಹೋದ ತಕ್ಷಣ ಏನು ಮಾಡ್ತಾರೆ? ಕಲ್ಲು ತಗೊಂಡು ಚಿಂಪಾಂಜಿಗೆ ಹೊಡಿತಾನೆ. ಅದಕ್ಕೆ ಅಯ್ಯೋ, ಸೂಚನಾ ಫಲಕವನ್ನು ಓದೋ ರೇವಂತು ಅಂತೇಳಿ ಆದರ್ಶ ಹೇಳ್ತಾನೆ. ಸೂಚನಾ ಫಲಕವನ್ನು ಓದಿದಾಗ ಪ್ರಾಣಿಗಳನ್ನು ಹಿಂಸಿಸಬಾರದು, ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಅಂತೇಳಿ ಬರೆದಿದೆ ಅಲ್ಲಿ. ಅದಕ್ಕೆ ರೇವಂತ್ ಮತ್ತೆ ಕೇಳ್ತಾನೆ, ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ, ತಿಂಡಿಗಳನ್ನು ಏಕೆ ಕೊಡಬಾರದು ಸರ್ ಅಂತೇಳಿ ರೇವಂತ್ ಮತ್ತೆ ತಿರುಗಿ ಶಿಕ್ಷಕರನ್ನು ಕೇಳ್ತಾನೆ. ಶಿಕ್ಷಕ, ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ತಿಂಡಿ ತಿನಿಸು ಕೊಡ್ತಾರೆ, ನೀವು ಕೊಡೋದು ಬೇಡ. ಯಾಕಂದರೆ ನಾವು ಕೊಟ್ಟರೆ ಅವುಗಳ ಆರೋಗ್ಯ ಕೆಡಬಹುದು, ಅವುಗಳಿಗೆ ತೊಂದರೆ ಆಗ್ಬೋದು, ಮತ್ತು ನಾವು ಪ್ರಾಣಿಗಳಿಗೆ ಆಹಾರವನ್ನು ಕೊಡೋಕೆ ಹೋದಾಗ ನಮಗೆ ಏನಾದರೂ ತೊಂದರೆ ಆಗ್ಬೋದು, ಹಾಗಾಗಿ ಕೊಡೋದು ಬೇಡ ಅಂತ ಹೇಳ್ತಾರೆ. ಹೀಗೆ ಮಾತನಾಡ್ತಾ ಹೋಗುವಾಗ ಯಾರು? ಶಶಾಂಕ ಏನು ಮಾಡ್ತಾನೆ? ಅಲ್ಲಿ ನೋಡ್ರು, ಆ ಕಾಡು ಇದರೊಳಗೆ ಹೋದ ತಕ್ಷಣ ಮೃಗಾಲಯಕ್ಕೆ ಗೊರಿಲ್ಲ, ಆನೆ, ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆಗಳನ್ನು ನೋಡಿ ಅವ್ರಿಗೆಲ್ರಿಗೂ ಖುಷಿಯಾಗಿ, ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು. ಎಲ್ಲ ನೋಡ್ಬಿಟ್ಟು ಶಶಾಂಕಕ್ಕೆ ತುಂಬ ಖುಷಿಯಾಗುತ್ತೆ. ನೋಡ್ರು, ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಶಿಕ್ಷಕಿ, ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಬೇಕು ನಾನು ಅಂತ ಹೇಳ್ಕೊಂಡು ಕರ್ಕೊಂಬರ್ತಾರೆ. ಬೇಬಿ ಅದಕ್ಕೆ, ಅಲ್ಲಿ ನೋಡ್ರು, ಆನೆ ಹೇಗೆ ಸೊಂಡಲಿನಿಂದ ನೀರನ್ನು ಎರಚ್ಕೊಳ್ತಾ ಇದೆ, ಅದಕ್ಕೆ ನೀರನ್ನು ಅಂತೇಳಿ ಬೇಬಿ ಆಶ್ಚರ್ಯಚಕಿತವಾಗಿ ಎಲ್ಲರನ್ನೂ ನೋಡಿ ಅಂತ ಹೇಳ್ತಾಳೆ. ಈ ಒಂದು ಪ್ಯಾರಾದ ಸಾರಾಂಶನೂ ಅದೇ ಆಗಿರುತ್ತೆ. ನೆಕ್ಸ್ಟ್ ಪೇಜ್. ಸುಮತಿ, ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ಮೇರಿ, ಸರ್, ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ಹೌದು. ಶಿಕ್ಷಕ, ಹೌದು ಮೇರಿ, ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಲಕ್ಷ್ಮಿ, ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಶಿಕ್ಷಕಿ, ಹೌದು, ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆ ಆಗುತ್ತದೆ. ಮಮತಾಜ್, ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ? ಸುಮನ, ಪಾಪ, ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ? ಇದನ್ನು ಯಾರು ಸರಿಪಡಿಸುತ್ತಾರೆ? ಶಿಕ್ಷಕ, ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲವನ್ನು ಸರಿಪಡಿಸುತ್ತಾರೆ. ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. ಶಾರೂನ್, ಇಲ್ಲ, ಇಲ್ಲಿ ಬಂದ್ರೋ, ಇಲ್ಲಿ ತುಂಬ ಹಾವುಗಳಿವೆ. ಅಬ್ಬಾ, ನೋಡಿದ್ರೆ ಮೈ ಜುಮ್ ಎನ್ನುತ್ತೆ. ಎಲ್ಲರೂ ಹೌದೌದು ಎಂದರು. ಶ್ರುತಿ, ಅಯ್ಯೋ, ನನಗೆ ತುಂಬ ಸುಸ್ತಾಗಿದೆ. ಶಿಕ್ಷಕಿ, ಸರಿ, ನೀವೆಲ್ಲ ಇಲ್ಲಿರುವ ಬೆಂಚಿನ ಮೇಲೆ ಕುಳಿತುಕೊಳ್ಳಿ, ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ ಅಂತ ಶಿಕ್ಷಕ ಹೇಳ್ತಾರೆ. ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ, ಆ ಡಬ್ಬದೊಳಗೆ ಹಾಕಿರಿ ಅಂತ ಶಿಕ್ಷಕ ಹೇಳ್ತಾನೆ. ಅವಿನಾಶ್, ಗುರುಗಳೇ, ನನಗೆ ತುಂಬ ಬಾಯಾರಿಕೆಯಾಗಿದೆ ಅಂತ ಅವಿನಾಶ್ ಹೇಳ್ತಾನೆ. ನೋಡೋಣ ಇದು ಸಾರಾಂಶನ. ಸುಮತಿ, ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ಆನೆ ಸೊಂಡಿಲಿನಿಂದ ನೀರನ್ನು ಸುರ್ಕೊಳ್ಳೋದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮತಿ, ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ಆನೆ ಸೊಂಡಿಲಿನಲ್ಲಿ ನೀರನ್ನು ಸುರ್ಕೊಳ್ತಾ ಇರೋದು ತುಂಬ ಚೆನ್ನಾಗಿದೆ ಅಂತ ಸುಮತಿ ಹೇಳ್ತಾಳೆ. ಮೇರಿ, ಸರ್, ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸ್ತಾ ಇದೆ ಅಂತ ಮೇರಿ ಹೇಳ್ತಾರೆ. ಶಿಕ್ಷಕ, ಹೌದು ಮೇರಿ, ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡ್ತಾ ಇದೆ.
ಅಲ್ಲಿ ಸೂಚನಾ ಫಲಕದಲ್ಲಿ ಏನು ಬರೆದಿದೆ, ಪಕ್ಷಿಗಳ ವಿಭಾಗಕ್ಕೆ ದಾರಿ ಅಂತೇಳಿ ಬರೆದಿದೆ. ಅದರಲ್ಲಿ ಅದನ್ನು ತಿರುಗಿಸಾಡ್ತಾ ಇದೆ. ಟೀಚರ್ ಲಕ್ಷ್ಮಿ ಕೇಳ್ತಾಳೆ, ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ, ಮಂಗ ಮರ ಹತ್ತಿ ಹೋಯಿತು, ಸೂಚನಾ ಫಲಕ ತಿರುಗಿದೆ, ಏನು ಮಾಡೋದು ಅಂತಾಳೆ. ಆಗ ಸೂಚನಾ ಫಲಕ ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆ ಆಗುತ್ತದೆ, ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಲ್ಲ ಅಂತ. ಮಮತಾ, ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗ್ತಾರೆ ಸರ್ ಅಂತೇಳಿ ಮಮತಾಜ್ ಹೇಳ್ತಾರೆ. ಅದಕ್ಕೆ ಸುಮನ, ಪಾಪ ಎಷ್ಟು ತೊಂದರೆ ಆಗುತ್ತದೆ ಜನರಿಗೆ, ಇದನ್ನು ಯಾರು ಸರಿಪಡಿಸುತ್ತಾರೆ ಅಂತ ಸುಮನ ಹೇಳ್ತಾರೆ. ಶಿಕ್ಷಕ, ಇಲ್ಲ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ, ಅವರ ಗಮನಕ್ಕೆ ನಾನು ತರ್ತೀನಿ ಅಂತೇಳಿ ಶಿಕ್ಷಕ ಹೇಳ್ತಾರೆ. ಶಾರುನು, ಇಲ್ಲಿ ಬಂದ್ರೋ, ಇಲ್ಲಿ ತುಂಬ ಹಾವುಗಳಿಗೆ ಎಷ್ಟು ಹಬ್ಬ, ನೋಡಿದ್ರೆ ತುಂಬ ಮೈ ಜುಮ್ಮೆನ್ನುತ್ತೆ. ಎಲ್ಲರೂ ಹೌದೌದೌದು, ಅಲ್ಲಿ ತುಂಬ ಹಾವುಗಳಿರೋದು ನೋಡಿದ ತಕ್ಷಣ ಒಂಥರ ಆಗ್ಬಿಟ್ಟಿದೆ ಅವರಿಗೆಲ್ಲ. ನೋಡ್ರು ಹಬ್ಬ, ಮೈ ಜುಮ್ಮೆನ್ನುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ, ಅಯ್ಯೋ ನಂಗೆ ತುಂಬ ಸುಸ್ತಾಗಿದೆ ಅಂತ ಶ್ರುತಿನೂ ಸಹ ಹೇಳ್ತಾಳೆ. ಶಿಕ್ಷಕ, ಸರಿ ನೀವೆಲ್ಲರೂ ಬೆಂಚಿನ ಮೇಲೆ ಕೂತ್ಕೊಂಡು ತಿಂಡಿ ತಿನ್ನಿ, ಎಲ್ಲ ತಿಂಡಿಗಳನ್ನು ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ. ಅದಕ್ಕೆ ಈ ಶಿಕ್ಷಕ ಇದ್ದಾರೆ ಏನಂತಾರೆ, ಹೌದು, ತಿಂಡಿ ತಿಂದ ಮೇಲೆ ನೀವು ಬೇಡವಾದ ವಸ್ತುಗಳನ್ನು ಪೇಪರ್ನಲ್ಲಿ ನನ್ನನ್ನು ಉಪಯೋಗಿಸಿ ಡಸ್ಟ್ಬಿನ್ಗೆ ನೀವು ಹಾಕಬೇಕು ಅಂತ ಯಾರು ಹೇಳ್ತಾರೆ, ಶಿಕ್ಷಕ ಹೇಳ್ತಾನೆ. ಅವಿನಾಶ್ ಹೇಳ್ತಾನೆ, ಗುರುಗಳೇ ನನಗೆ ತುಂಬ ಬಾಯಾರಿಕೆ ಆಗಿದೆ ಅಂತೇಳಿ ಅವಿನಾಶ್ ಹೇಳ್ತಾನೆ. ಆವಾಗ ಅವ್ರು ಕರ್ಕೊಂಡು ಹೋಗ್ತಾರೆ ಶಿಕ್ಷಕರು. ಎಲ್ಲಿಗೆ ನೋಡೋಣ. ಶಿಕ್ಷಕ, ಹೌದಾ, ಯಾರಿಗೆಲ್ಲ ಬಾಯಾರಿಕೆಯಾಗಿದೆ ಅವರೆಲ್ಲರೂ ನನ್ನೊಂದಿಗೆ ಬನ್ನಿ, ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ಶಿಕ್ಷಕ ಹೇಳ್ತಾನೆ, ಯಾರ್ಯಾರಿಗೆ ಬಾಯಾರಿಕೆ ಆಯ್ತು ಅವರೆಲ್ಲ ನನ್ನ ಜೊತೆ ಬನ್ನಿ. ಅಲ್ಲಿ ನಳ ಅಂತಂದರೆ ಏನು ಹೇಳಿ, ನಳ ಅಂದರೆ ನಲ್ಲಿಗೆ ಹೋಗ್ಬಿಟ್ಟು, ನಲ್ಲಿ ಹತ್ರ ಹೋಗ್ಬಿಟ್ಟು ನೀರು ಕುಡಿಯೋಣ ಬನ್ನಿ ಅಂತ ಕರೀತಾನೆ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು ಹೋಗ್ತಾರೆ, ಎಲ್ಲರೂ ಹೋಗಿ ನೀರು ಕುಡಿತಾರೆ. ಶಶಾಂಕ, ಧನುಷ್ ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ, ಹೌದು, ನೀರು ಅಮೂಲ್ಯವಾದುದು, ಮಿತವಾಗಿ ಬಳಸಿ ಎಂದಿದೆ. ಶಿಕ್ಷಕಿ, ನೀವೆಲ್ಲರೂ ತುಂಬ ಜಾಣ ಮಕ್ಕಳು. ಶಿಕ್ಷಕ, ಹೌದು, ಯಾರಿಗೆಲ್ಲ ಬಾಯಾರಿಕೆ ಆಗಿದೆ ಅವರೆಲ್ಲರೂ ನನ್ನೊಂದಿಗೆ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ಅಂತೇಳಿ ಕರೀತಾರೆ. ಎಲ್ಲರೂ ಹೋಗಿ ನೀರು ಕುಡ್ಕೊಂಡು ಬರ್ತಾರೆ. ಶಶಾಂಕ್, ಧನುಷ್ ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ, ಏನಂತ ಬರೆದಿದೆ, ಹೌದು ಧನುಷ್ ಹೇಳ್ತಾನೆ. ಶಶಾಂಕ್ ಹೇಳಿದಾಗ, ಧನುಷ್, ಹೌದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸು ಎಂದಿದೆ. ನೀರು ಅತ್ಯಮೂಲ್ಯವಾದದ್ದು, ಮಿತವಾಗಿ ಬಳಸಿ ಎಂದಿದೆ ಅಲ್ಲಿ ಅಂತೇಳಿ ಹೇಳ್ತಾನೆ. ಯಾರು, ಧನುಷ್. ಶಿಕ್ಷಕಿ ಅದಕ್ಕೆ ಏನು ಹೇಳ್ತಾರೆ, ನೀವೆಲ್ಲರೂ ತುಂಬ ಜಾಣ ಮಕ್ಕಳು, ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ನೋಡಿ, ಶಿಕ್ಷಕ ಹೇಳಿದ್, ನೀವೆಲ್ಲರೂ ತುಂಬ ಜಾಣ ಮಕ್ಕಳು, ಇಂದು ನೀವು ಎಷ್ಟೋ ವಿಚಾರಗಳನ್ನು ಈ ಒಂದು ಮೃಗಾಲಯಕ್ಕೆ ಬಂದು ತಿಳ್ಕೊಂಡ್ರಿ, ಹಾಗಾಗಿ ಮುಂದೆ ಪಕ್ಷಿಗಳನ್ನು ನೋಡಲು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಲು ಹೋಗೋಣ ಅಂತೇಳಿ ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಈ ರೀತಿಯಾಗಿ ಈ ಪಾಠದ ಸಾರಾಂಶ ಇದೆ. ಮಕ್ಕಳು ಮತ್ತು ಶಿಕ್ಷಕರು ಎಲ್ಲ ಸಂಭಾಷಣೆಯನ್ನು ನಡೆಸುತ್ತಾ, ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಾ, ಹಾಗೆ ಅದರ ಬಗ್ಗೆ ತಿಳ್ಕೊಳ್ತಾ ಇಡೀ ಒಂದು ಮೃಗಾಲಯವನ್ನು ಸುತ್ತು ಹಾಕಿಕೊಂಡು ಬಂದರು. ಇದು ಇದರ ಸಾರಾಂಶವಾಗಿರುತ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ನೋಟ್ಸ್ ಕೊಡ್ತೀನಿ. ಇವತ್ತು ಇದ್ರ ಬಗ್ಗೆ ಸಾರಾಂಶವನ್ನು ತಿಳಿದು ಚೆನ್ನಾಗಿ ಓದ್ಕೋಬೇಕು. ಇವತ್ತಿನ ಹೋಮ್ವರ್ಕ್ ಏನು, ಓದ್ಕೊಳ್ಳೋದು. ಮೃಗಾಲಯದಲ್ಲಿ ಒಂದು ದಿನ ಪಾಠವನ್ನು ಓದಿ ಚೆನ್ನಾಗಿ ಏನೇನು ಅರ್ಥೈಸ್ಕೊಂಡಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಅದಕ್ಕೆ ಆನ್ಸರ್ನ ಕೇಳ್ತೀನಿ ನಾನು, ಕ್ವಶನ್ಗೆ ಆನ್ಸರು. ಸೊ ನೀವು ಓದ್ಕೊಂಡು ರೆಡಿಯಾಗಿರಬೇಕು. ದಿನಕ್ಕೆ 3-4 ಸಲ ಅಪ್ಪ ಅಮ್ಮನ ಕೂರಿಸ್ಕೊಂಡು ಓದಲೇಬೇಕು ನೀವು. ಇದು ಹೋಮ್ವರ್ಕ್ ಇವತ್ತಿಂದು. ಧನ್ಯವಾದಗಳು.